ಹಾಯ್ ಫ್ರೆಂಡ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸೀರೆ ಕುಚ್ಚಿ ಯಾವ ಥರ ಹಾಕೋದು ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. 6 ಎಳೆ ದಾರ ಸುತ್ಕೊಂಡಿನಿ. ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ, ಸೀರೆ ಮೇಲೆಲ್ಲ. ಮಣಿ ತೊಗೊಂಡಿನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ತೊಗೋಬೋದು. 10 ಪಾಯಿಂಟ್ ಕ್ರೋಶಾ ಡೈಲಲ್ಲಿ ತೊಗೊಂಡಿನಿ. ಇವಾಗ ನೋಡಿ, ಬಟ್ಟೆಗೆ ಸೂಜಿ ಹಾಕಿ ದಾರಾಗ ಒಳಗೆ ತೊಗೋಬೇಕು. ತೊಗೊಂಡು ಅಲ್ಲಿ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಬೇಕು. ಇವಾಗ 4 ಚೈನು, 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೋಬೇಕು, ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಬೇಕು. ಇವಾಗ ಇನ್ನು 4 ಚೈನು, 4 ಚೈನ್ ಹಾಕಿ ಇನ್ನು ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೋಬೇಕು, ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಲೂಜು ಜಾಸ್ತಿ ಟೈಟ್ ಆಗಬಾರ್ದು. ಇದೇ ಥರ ಹಾಕೊಂಡು ಹೋಗಬೇಕು. ನಾಲ್ಕು ಚೈನು, 4 ಚೈನು 2 ಜೊತೆ, ಆಮೇಲೆ ಮಣಿ ಹಾಕಬೇಕು. ಇನ್ನು 4 ಚೈನು, 4 ಚೈನ್ ಹಾಕಿ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇವಾಗ ಮಣಿ ಹಾಕಬೇಕು. ನಾವು ಒಂದು ಮಣಿ ಹಾಕಿನಿ, ಇವಾಗ ಹಾಕೋದು ತೋರಿಸ್ತೀನಿ. ಫಸ್ಟು 2 ಚೈನು, ಆಮೇಲೆ ಮಣಿ ಹಾಕಬೇಕು. ದಾರ ಮೇಲೆ ಮಾಡೀನಿ. ಒಂದು ಮಣಿ ತೊಗೊಂಡು ಬಿಡ್ಸ್ ತೊಗೊಂಡು ತುತ್ತಲ್ಲಿ ಲೀಡರ್ ಹಾಕಿ ಆ ಥರ ಮಾಡಿ ನೋಡಿ, ಈ ಥರ ಮಾಡಬೇಕು. ಮಣಿಗೆ ಬಿಡಿಸಿ ಲಾಕ್ ಮಾಡಬೇಕು. ಅಲ್ಲಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಫಸ್ಟು 4 ಚೈನ್ 2 ಸಲ, ಆಮೇಲೆ ಮಣಿ ಹಾಕಬೇಕು. 4 ಚೈನ್ 3 ಸಲ ಹಾಕಿ ಆಮೇಲೆ ಮಣಿ ಹಾಕಬೇಕು. ಅಂದರೆ ಸೆಂಟ್ರ್ ಕುಚ್ಚಿ ಬರುತ್ತಲ್ಲ ಅದಕ್ಕೆ ನೋಡಿ. ಇದೇ ಥರ ಲಾಸ್ಟಿಗೆ ಫಸ್ಟಿಗೆ 2 ಚೈನ್ ಇರಬೇಕು, ಸೆಂಟ್ರ್ 3 ಚೈನ್ ಬರಬೇಕು. ಆ ಥರ ಹಾಕ್ಕೋಬೇಕು. ಇವಾಗ ಸೆಕೆಂಡ್ ಲೇಯರು ಗಂಟು ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಂದರೆ ಫಸ್ಟ್ ಲಾಕ್ ಮಾಡಿದೆಲ್ಲ ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು 4 ಚೈನು, 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್. ಅಲ್ಲಿ ಇತ್ತಲ್ಲ ಲಾಕ್ ಮೇಲೆ ಲಾಕ್ ಮಾಡೋದು. ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು 2 ಚೈನ್ ಹಾಕಬೇಕು. ನೋಡು, ಅಲ್ಲಿ ಕುಚ್ಚು ಹಾಕಕ್ಕೆ 4 ಚೈನು, ಇನ್ನು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಇಲ್ಲಿ 4 ಚೈನ್ ಐತಲ್ಲ ಆ ಗ್ಯಾಪಲ್ಲಿ ಒಂದು ಲಾಕ್. ಅಲ್ಲಿಂದ ಕ್ರೋಶೆ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿಂದ ಒಂದು ಲಾಕ್. ಇಲ್ಲಿಂದ ಕ್ರೋಶೆ ಸ್ಟಾರ್ಟ್ ಮಾಡಬೇಕು. 3 ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ಸೂಜಿ ಮೇಲೆ 1 ಸಲ 2 ಸಲ ದಾರ ಸುತ್ತಕೊಂಡು ಮಣಿ ಬಿಡ್ಸ್ ಹಿಂದ್ಗಡೆ ದಾರ ಇರುತ್ತಲ್ಲ ಅದರಿಂದ ಕ್ರೋಶೆ ಸ್ಟಾರ್ಟ್ ಮಾಡಬೇಕು. ದಾರ ಒಳಗೆ ಹಾಕಿ ನೋಡಿ, 2 1 ಮಾಡಬೇಕು. ಇನ್ನು 2 1, ಇನ್ನು 2 1, ಇನ್ನು 2 ಸಲ ದಾರ ಸುತ್ಕೋಬೇಕು ಸೂಜಿ ಮೇಲೆ. ಇನ್ನು ದಾರ ಹಿಂದೆ ದಾರ ತಗೊಂಡು
ಎರಡು ಒಂದು, ಎರಡು ಒಂದು, ಇನ್ನು ಎರಡು ಒಂದು. ಇದಕ್ಕೆ ತ್ರಿಬಲ್ ಕ್ರೋಶೆ ಅಂತಾರೆ. ಇದೇ ಥರ ಹಾಕೋದು. ಬೇಕಾದರೆ ಡಬಲ್ ಕ್ರೋಶನೂ ಹಾಕ್ಬೋದು. ನಾನು ತ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಅದೇ ಥರ ಎರಡು ಸಲ ದಾರ ಸುತ್ತಕೊಂಡು ಎರಡು ಒಂದು, ಎರಡು ಒಂದು, ಎರಡು ಒಂದು ಮಾಡ್ಕೊಂಡು ಹೋಗಬೇಕು. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಎರಡು ಒಂದು, ಎರಡು ಒಂದು, ಇದೇ ಥರ ಸಿಂಪಲಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ, ಗ್ರ್ಯಾಂಡ್ ಇಲ್ಲ. ಬಿಡಿಸಿ ಹಿಂದೆ ಇರ್ತಾವ ದಾರ, ಅಲ್ಲಿಂದ ಕ್ರೋಶೆ ಸ್ಟಾರ್ಟ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಎರಡು ಸಲ ದಾರ ಸುತ್ತಕೊಂಡ್ರೆ ಮಾಡಬೇಕು. ಒಂದು ಸಲ ಸುತ್ತಕೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ, ಎರಡು ಸಲ ಸುತ್ತಕೊಂಡ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ. ನೋಡ್ಕೊಳ್ಳಿ, ಆರ್ಚ್ ಕಂಪ್ಲೀಟ್ ಆಗೈತಿ. ಎಷ್ಟು ಕರೆಕ್ಟಾಗಿ ಎಣಿಸ್ಕೋಬೇಕು, ಕರೆಕ್ಟಾಗಿ ಇರಬೇಕು ಎಲ್ಲ ಆರ್ಚ್. ಹೆಚ್ಚು ಕಮ್ಮಿ ಇರಬಾರ್ದು. ಇಲ್ಲಿ ಲಾಕ್ ಮೇಲೆ 4 ಚೈನ್ ಐತಲ್ಲ, 4 ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ, ಲಾಕ್ ಮೇಲೆ ಇಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ, 4 ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ. ಒಂದು ನೋಡಿ, ಆರ್ಚ್ ಕರೆಕ್ಟ್ ಚೆನ್ನಾಗಿ ಬಂದೈತಿ. ಕರೆಕ್ಟಾಗಿ ಬಂದೈತಿ. ಇವಾಗ ಅಲ್ಲಿ ಒಂದು ಲಾಕ್ ಇತ್ತಲ್ಲ, ಲಾಕ್ ಮೇಲೆ ಲಾಕ್. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ 4 ಚೈನು ಅಲ್ಲಿ ಕುಚ್ಚು ಹಾಕೋದಿಲ್ಲ, ಅಲ್ಲಿ 4 ಚೈನು, 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡೋದು. ಅಲ್ಲಿ ಲಾಕ್ ಐತಲ್ಲ, ಲಾಕ್ ಮೇಲೆ ಲಾಕ್. ಇವಾಗ ಇನ್ನು 2 ಚೈನ್ ಹಾಕೋಬೇಕು. ಸಾರಿ, ಒಂದು ಚೈನ್ ಹಾಕ್ಕೊಂಡೀನಿ. ಒಂದು ಚೈನ್ ಹಾಕ್ಕೊಂಡು ಅಲ್ಲಿ ಒಳಗೆ 4 ಚೈನ್ ಒಳಗೆ ಲಾಕ್ ಮಾಡಬೇಕು. ಇಲ್ಲಿಂದ ಕ್ರೋಶೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸುಜ್ಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಬಿಡಿಸಿ ಹಿಂದ್ಗಡೆ ದಾರ ಇರುತ್ತೆ, ದಾರ ಒಳಗೆ ಸೂಜಿ ಹಾಕ್ಕೊಂಡು ಆ ದಾರ ಎಳ್ಕೊಂಬರ್ಬಂದು ಎರಡಲ್ಲಿ ಒಂದು, ಎರಡಲ್ಲಿ ಒಂದು, ಇದೇ ಥರ ಮಾಡಬೇಕು. ನೋಡಿ, ದಾರ ಸೂಜಿ ಮೇಲೆ ದಾರ 2 ಸಲ ಸುತ್ತಕೊಂಡು ದಾರ ಒಳಗೆ ಸೂಜಿ ಹಾಕಿ ದಾರ ಎಳ್ಕೊಂಬಂದು ಎರಡು ಎರಡು ಒಂದು, ಎರಡು ಒಂದು. ಇವಾಗ ನಾನು ಫಾಸ್ಟಾಗಿ ಹಾಕ್ತಾಯಿದ್ದೀನಿ. ಅದೇ ಥರ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಮಣಿ ಹಿಂದ್ಗಡೆ, ಬಿಡ್ಸ್ ಹಿಂದ್ಗಡೆ ದಾರ ಇರುತ್ತಲ್ಲ, ಸೂಜಿ ಹಾಕಿ ದಾರ ಎಳ್ಕೊಂಬಂದು ಎರಡಲ್ಲಿ ಒಂದು, ಎರಡು ಒಂದು, ಎರಡು ಒಂದು, ಅದೇ ಥರ ಮಾಡೋದು. ಕಂಬ ಎಷ್ಟು ಹಾಕ್ಕೋತೀವಿ ಕರೆಕ್ಟಾಗಿ ಎಣ್ಕೊಬೇಕು. ಕರೆಕ್ಟ್ ಇರಬೇಕು, ಜಾಸ್ತಿ ಕಮ್ಮಿ ಇರಬಾರ್ದು. ಅದಕ್ಕೆ ನಾನು 10 ಹಾಕ್ತಾಯಿದ್ದೀನಿ. 4 ಚೈನ್ ಒಳಗೆ ಹಾಕಿ ಲಾಕ್ ಮೇಲೆ ಲಾಕ್ ಇಲ್ಲ, 4 ಚೈನ್ ಒಳಗೆ ಲಾಕ್. ಲಾಕ್ ಮೇಲೆ ಲಾಕ್ ಇನ್ನೊಂದು.
ಲಾಕ್ ಮೇಲೆ ಲಾಕ್. ಇವಾಗ ಇನ್ನು 4 ಚೈನು. ನೀವು ಬೇಗ ಅಂದರೆ ಮುಂದೆ ಸ್ಟೋನ್ ಚೈನ್ ಅಂಟ್ಬೋದು, ಬಾಲ್ ಚೈನ್ ಅಂಟ್ಬೋದು, ನಿಮ್ಮ ಇಷ್ಟ ಅದು. ನಂಬರ್ ಒಂದೊಂದು ಬಿಡ್ಸ್ ಹಾಕಿ ಮಾಡ್ತಾಯಿದ್ದೀನಿ. 4 ಚೈನ್ ಒಳಗೆ ಲಾಕ್ ನೋಡಿ. ಲಾಸ್ಟಿಗೆ 4 ಚೈನ್ ಅಂತ ಐತಲ್ಲ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಸೀರೆಗೆ ಹಾಕಿದ್ರೆ ಫಸ್ಟ್ 4 ಚೈನ್ 2 ಸಲ ಹಾಕಬೇಕು. ಲಾಸ್ಟಿಗೆ 4 ಚೈನ್ 2 ಸಲ ಬರಬೇಕು. ಸೆಂಟ್ರ್ 3 ಚೈನು 4 ಚೈನು 3 ಸಲ ಬರಬೇಕು. 3 ಸಲ ಬಂದಮೇಲೆ ಒಂದು ಸಲ ಮಣಿ ಹಾಕೋಬೇಕು. ಇನ್ನು 3 ಸಲ ಚೈನು 1 ಮಣಿ, 3 ಸಲ ಚೈನು 1 ಮಣಿ, ಅದೇ ಥರ ಹಾಕಬೇಕು. ನೋಡಿ, ಇನ್ನು ಲಾಸ್ಟಿಗೆ 4 ಚೈನ್ ಹಾಕಿ ದಾರ ಕಟ್ ಮಾಡಿ ಹಿಂಗೆ ಎಳ್ಕೋಬೇಕು. ಅಂದರೆ ಗಂಟಾಗುತ್ತೆ, ಬಿಚ್ಚೋದಿಲ್ಲ. ನೋಡಿ ಗಂಟಾಯಿತು. ಕಂಪ್ಲೀಟ್ ಆಯಿತು. ಇವಾಗ ನಾನು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ನೋಡಿ. ಚೆನ್ನಾಗಿ ಬಂದೈತೆ ನೋಡಿ ಕುಚ್ಚು ಹಾಕಿದ್ದೀನಿ. ಈ ಥರ ಕಾಣಿಸ್ತಾ ನೋಡಿ ಡಿಸೈನು. ಇನ್ನು ಯಾವ ಥರ ಡಿಸೈನ್ ಬೇಕು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಹಿಡಿವೆ ಇದು. ಇನ್ನು ಚೆನ್ನಾಗಿ ಡಿಸೈನ್ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೆಲ್ಲಿ ಮಾಡ್ತೀನಿ. ಬಾಯ್.